ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಭು. ಹೌದು ಗೈಸ್, ಒಂದು ವಿಡಿಯೋ ನೋಡಿದ್ರಲ್ವಾ, ಆ ವಿಡಿಯೋ ಥರ ಹೆಂಗೆ ಎಲೈಟ್ ಮೋಷನಲ್ಲಿ ವಿಡಿಯೋ ಹೆಂಗೆ ಎಡಿಟ್ ಮಾಡೋದಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ಗೈಸ್. ಹೌದು ಗೈಸ್, ತುಂಬ ಅಂದರೆ ತುಂಬ ಈಸಿ ಇದೆ. ಅದು ನನ್ನ ಪ್ರೀಸೆಟ್ ಏನಾದರೂ ನಿಮ್ಗೆ ಬೇಕಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್, ನೀವು ಬಂದು ಕಾಪಿ ಮಾಡ್ಕೋಬೋದು. ಜಾಸ್ತಿ ಮಾತಾಡೋಕೆ ನಾವು ವಿಡಿಯೋ ಕಡೆ ಹೋಗ್ಬಿಡೋಣ ಗೈಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇ ಗೈಸ್, ಮೇಲೆ ಕಾಣ್ತಿದೆಯಲ್ವಾ ಎಲೈಟ್ ಮೋಷನ್ ಅಂತ, ಅದನ್ನ ಪ್ರೆಸ್ ಮಾಡಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಕೆಳಗೆ ಕಾಣ್ತಿದೆಯಲ್ವಾ ಪ್ರಾಜೆಕ್ಟ್ ಅಂತ, ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಕಾಣ್ತಿದೆಯಲ್ವಾ ಬೀಟ್ ಬುಕ್ ಮಾರ್ಕ್ ಪ್ರೀಸೆಟ್ ಬೈ ಪ್ರಭು ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಲ್ರೆಡಿ ಇಲ್ಲೆಲ್ಲ ಪ್ರೀಸೆಟ್ ಏನಾದರೂ ನಿಮಗೆ ಬೇಕಂದರೆ ಈ ಪ್ರೀಸೆಟ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬಂದು ಅದನ್ನ ಕಾಪಿ ಮಾಡ್ಕೋಬೋದು. ಈ ಥರ ಇರುತ್ತೆ ಗೈಸ್. ಇಲ್ಲಿ ಬಂದುಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವಾ, ಫಸ್ಟ್ ಇಲ್ಲಿ ಬಂದುಬಿಡಿ, ಇಲ್ಲಿ ರೆಡ್ ಮಾರ್ಕ್ ಕಾಣ್ತಿದೆಯಲ್ವಾ ಮೇಲೆ, ರೆಡ್ ಮಾರ್ಕ್ ಮೇಲೆ ಇರಲಿ 16.59 ಸೆಕೆಂಡ್. ಅಲ್ಲಿ ಬಂದಮೇಲೆ ಕೆಳಗೆ ಪ್ಲಸ್ ಮಾರ್ಕ್ ಕಾಣ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಹೋಗಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಯಾವ ಹೀರೋದು ಬೇಕು, ನೀವು ಫೋಟೋಸ್ ಬೇಕು, ಯಾರು ಫೋಟೋಸ್ ಬೇಕು ಅವ್ರ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು ಫೋಟೋಸ್ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ. ಇದು ಆ್ಯಡ್ ಮಾಡ್ಕೊಂಡ್ಮೇಲೆ ಮೇಲೆ 3 ಡಾಟ್ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಫಿಲ್ ಆಗಿಬಿಡುತ್ತೆ. ಆಮೇಲೆ ಕೆಳಗೆ ಆರೋ ಮಾರ್ಕ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ನೆಕ್ಸ್ಟ್ ಫೋಟೋ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಕಟ್ ಆಗುತ್ತೆ. ಈಗ ನೋಡಿ ಇಲ್ಲಿವರೆಗೂ ಆಯಿತು. ಅದು ಮುಂದೆ ರೆಡ್ ಮಾರ್ಕ್ ಇದೆಯಲ್ವಾ, ಅಲ್ಲಿವರೆಗೂ ಇದನ್ನ ಮುಂದೆ ಸರಿಸ್ಕೊಳ್ಳಿ. ಇಲ್ಲಿವರೆಗೂ ಆಯಿತು ಗೈಸ್. ಇಲ್ಲಿವರೆಗೂ ಇದೆ ಅಂದರೆ 9.6 ಸೆಕೆಂಡ್ವರೆಗೂ ಆಯಿತು. ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಇಲ್ಲಿ ಒಂದು ಕೂಡ ಸೇಮ್ ಇಲ್ಲಿ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ ಪ್ರೆಸ್ ಮಾಡಿ ಮೀಡಿಯಾ ಹೋಗಿ, ಮತ್ತು ಇಲ್ಲಿ ಯಾವುದಾದ್ರು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡೆ. ದೆನ್ ಮೇಲೆ 3 ಡಾಟ್, ಫಿಲ್ ಕಂಪೋಸಿಷನ್ ಏರಿಯಾ, ನೆಕ್ಸ್ಟ್ ಆ್ಯರೋ ಮಾರ್ಕ್, ದೆನ್ ಇಲ್ಲಿ ರೈಟ್ ಸೈಡ್ ಕಾಣ್ತಿದೆಯಲ್ವಾ ಅದನ್ನ ಕಟ್ ಮಾಡಿಕೊಡಿ ಇಲ್ಲಿಗೆ. ಆಮೇಲೆ ಬ್ಯಾಕ್ ಬನ್ನಿ, ಆಮೇಲೆ ಮತ್ತೆ ಅದೇ ಥರ ಮತ್ತೆ ಪ್ಲಸ್ ಮಾರ್ಕ್ ಮಾಡ್ಕೊಳ್ಳಿ, ಮೀಡಿಯಾ ಹೋಗಿ, ಮತ್ತು ಇನ್ನೊಂದು ಯಾವ್ದಾದ್ರು ಫೋಟೋ, ದೆನ್ 3 ಡಾಟ್, ಫಿಲ್ ಕಂಪೋಸಿಷನ್ ಏರಿಯಾ, ದೆನ್ ಆ್ಯರೋ ಮಾರ್ಕ್, ಕಟ್ ಆದಮೇಲೆ ಲಾಸ್ಟ್ ಫೋಟೋ ಗೈಸ್ ಸೇಮ್ ಅದೇ ಥರ ಮಾಡ್ಕೊಂಡ್ಬಿಟ್ರೆ ಆಯಿತು. ಇನ್ನೊಂದು ಫೋಟೋ ಆ್ಯಡ್ ಮಾಡ್ಕೊಂಡೆ ನಾನು. ಫಿಲ್ ಕಂಪೋಸಿಷನ್ ಏರಿಯಾ ಇಲ್ಲಿವರೆಗೂ ಬಂದು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ, ಆಯಿತು ಗೈಸ್. ಆಲ್ರೆಡಿ ಇದೊಂದು ಫೋಟೋಸ್ ಎಲ್ಲ ಸೆಟ್ ಮಾಡಾಯಿತು ಗೈಸ್. ಇವಾಗ ಹೋಗೋಣ ಇದಕ್ಕೆ ಎಫೆಕ್ಟ್ಸ್ ಹೆಂಗೆ ಹಾಕೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಬ್ಯಾಕ್ ಬಂದುಬಿಡಿ ಗೈಸ್. ಬ್ಯಾಕ್ ಬಂದುಬಿಟ್ಟು ಕೆಳಗಿದೆಯಲ್ವಾ ಶೇಕ್ ಎಫೆಕ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಶೇಕ್ ಎಫೆಕ್ಟ್ ಕೂಡ ನಿಮ್ಗೆ ಬೇಕಂದರೆ ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್, ಇದನ್ನು ಬೇಕಾದ್ರೆ ನೀವು ಕಾಪಿ ಮಾಡ್ಕೋಬೋದು. ಹೋಗಿ ಮೇಲೆ ಇದೆಯಲ್ವಾ ಪ್ರಭು ಅಂತ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್, ಕಾಪಿ. ಆಮೇಲೆ ಬ್ಯಾಕ್ ಬಂದುಬಿಟ್ಟು ಬೀಟ್ ಬುಕ್ ಮಾರ್ಕ್ ಪ್ರೀಸೆಟ್ ಬೈ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್, ಪೇಸ್ಟ್. ಸೇಮ್ ಗೈಸ್, ಎಲ್ಲೋ ಮೇಲೆ ಎಫೆಕ್ಟ್, 3 ಡಾಟ್, ಪೇಸ್ಟ್. ಇಲ್ಲಿ ಏನೇನು ಸ್ಪೆಲ್ಲಿಂಗ್ಸ್ ಎಲ್ಲ ಏನೇನು ಇರುತ್ತಲ್ವ ಅದ್ರ ಮೇಲೆ ಎಲ್ಲ ಸೇಮ್ ಗೈಸ್ ಇದೇ ಥರ ಪೇಸ್ಟ್ ಮಾಡ್ಕೊಂಡು ಹೋಗಿ. ಟೈಮ್ ಇಲ್ಲ ಗೈಸ್, ಇವಾಗ ಇಷ್ಟೇ ಮಾಡ್ತಿದ್ದೀನಿ. ಮುಂದೆ ಎಲ್ಲ ನೀವು ಈ ಸ್ಪೆಲ್ಲಿಂಗಿಗೆ ಸೇಮ್ ಇದನ್ನೇ ಪೇಸ್ಟ್ ಮಾಡ್ತಾ ಹೋಗಿ. ಇವಾಗ ನೆಕ್ಸ್ಟ್ ನಾನು ಈ ಫೋಟೋಗೆ ಹಿಂಗೆ ಯಾವ ಎಫೆಕ್ಟ್ನ ಹಾಕೋದಂತ ನಾನು ನಿಮ್ಗೆ ಶೇಕ್ ಎಫೆಕ್ಟ್ನ ತೋರಿಸ್ತೀನಿ ಗೈಸ್. ಇವಾಗ ಬ್ಯಾಕ್ ಬನ್ನಿ, ಶೇಕ್ ಎಫೆಕ್ಟ್ ಹೋಗಿ, ದೆನ್ ಈ ಫೋಟೋ ಇದೆಯಲ್ವಾ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್, ಕಾಪಿ ಎಫೆಕ್ಟ್. ಬ್ಯಾಕ್ ಬಂದುಬಿಟ್ಟು ಬೀಟ್ ಬುಕ್ ಮಾರ್ಕ್ ಪ್ರೀಸೆಟ್ ಬೈ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೀದಾ ಇವಾಗ ಫೋಟೋ ಮೇಲೆ ಬಂದುಬಿಡಿ. ಕ್ಲಿಕ್ ಮಾಡಿ ಫೋಟೋ ಮೇಲೆ, ಆಮೇಲೆ ಕೆಳಗೆ ಎಫೆಕ್ಟ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ 3 ಡಾಟ್, ಪೇಸ್ಟ್. ಇಷ್ಟೇ ಗೈ, ತುಂಬ ಅಂದರೆ ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ ಫೋಟೋಗೆ ಕೂಡ ಸೇಮ್ ಎಫೆಕ್ಟ್ 3 ಡಾಟ್, ಪೇಸ್ಟ್. ಸೇಮ್ ಗೈಸ್, 4 ಫೋಟೋಗೂ ಸೇಮ್ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ, ಆಯಿತು ಅಷ್ಟೇ. ಇದಕ್ಕೂ ಕೂಡ ಸೇಮ್ ಎಫೆಕ್ಟ್ 3 ಡಾಟ್, ಪೇಸ್ಟ್. ಆಯಿತು ಗೈಸ್. ಇವಾಗ ನಾನು ಇನ್ನೂ ಈ ಸ್ಪೆಲ್ಲಿಂಗ್ಗಳಿಗೆಲ್ಲ ಎಫೆಕ್ಟ್ನ ಪೇಸ್ಟ್ ಮಾಡಿಲ್ಲ, ನೀವು ಇದಕ್ಕೆಲ್ಲ ನೀವೇ ಪೇಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇದಕ್ಕೆಲ್ಲ ಮಾಡ್ತಾ ಹೋದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಮಾಡಿಲ್ಲ ಗೈಸ್. ಇಷ್ಟೇ ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹೇಳ್ತಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕು ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್, ಅದೇ ಥರ ವೀಡಿಯೋ ಮಾಡ್ತೀನಿ. ಬಾಯ್.